ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದೆ. ಸೊ ಹಣ ತಡ ಆಗಬಹುದು ಬಟ್ ಬಂದೇ ಬರುತ್ತೆ ಅಂತ ಹೇಳಿ ಆ ಒಂದು ಅಪ್ಡೇಟ್ ಈ ವಿಡಿಯೋ ಆಗಿರುತ್ತೆ. ಸೊ ಅಲ್ಲಿ ಹೇಳಿದ ಹಾಗೆಯೇ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದರೆ 2 ತಿಂಗಳ ಹಣವನ್ನು ಜಮಾ ಮಾಡಲಾಗುತ್ತಿದೆ. ಯಾವ ದಿನ ಅಂತಂದರೆ ಇದೇ ತಿಂಗಳು ಅಕ್ಟೋಬರ್ 7ನೇ ತಾರೀಕು. ಜುಲೈ ತಿಂಗಳಿನಲ್ಲಿ ಯಾವ ಅಮೌಂಟು ಒಂದು ಕ್ರೆಡಿಟ್ ಆಗಬೇಕಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅದು 7ನೇ ತಾರೀಕು ಅಕ್ಟೋಬರ್ನಲ್ಲಿ ಜಮಾ ಮಾಡಲಾಗುತ್ತಿದೆ. ಮತ್ತು ಇದೇ ತಿಂಗಳು 9ನೇ ತಾರೀಕು ಆಗಸ್ಟ್ನಲ್ಲಿ ಯಾವ ಹಣ ಜಮಾ ಆಗಬೇಕಾಗಿತ್ತು ಗೃಹಲಕ್ಷ್ಮಿಯರ ಅಕೌಂಟ್ಗೆ, ಸೊ ಅದು ಇದೇ ತಿಂಗಳು 9ನೇ ತಾರೀಕಿನಲ್ಲಿ ಜಮಾ ಮಾಡಲಾಗುತ್ತಿದೆ ಅಂತ ಹೇಳಿದ್ದಾರೆ. ಸೊ ಇವರು ಗೃಹಲಕ್ಷ್ಮಿಯರಿಗೆ ನಾವು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ, ಈ ಒಂದು ಯೋಜನೆ ಯಾವತ್ತೂ ನಿಲ್ಲೋದಿಲ್ಲ, ಇದು ಯಾವಾಗಲೂ ನಮ್ಮ ಸರ್ಕಾರ ಇರೋ ತನಕ ಕೂಡ ಕಂಟಿನ್ಯೂ ಆಗಿ ನಾವು ಕೊಡ್ತಾನೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿ ಭಯ ಬೇಡ ಅಂತಲೂ ಕೂಡ ಧೈರ್ಯ ಹೇಳಿದ್ದಾರೆ. ಸೊ ಇವಾಗಲೇ ಹೋಗಿ ನಿಮ್ಮ ಒಂದು ID ಕಾರ್ಡ್ ಆಗಿರ್ಬೋದು, ಆಧಾರ್ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ನಾಳೆ. ಸೊ ನಾಳೆ ಖಂಡಿತ ಅಮೌಂಟ್ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಅಮೌಂಟ್ ಬಂದೇ ಬರುತ್ತೆ. ಸೊ ಯಾರಿಗೆಲ್ಲ ಅಮೌಂಟ್ ಬರುತ್ತೆ ನಮ್ಮ ಕಮೆಂಟ್ ಸೆಷನಲ್ಲಿ ಬಂದು ಕಮೆಂಟ್ ಮಾಡಿ. ದೆನ್ ಇದೇ ಥರ ಮೌಲ್ಯಯುತವಾದಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.